ಅನಿಮಲ್ ಏನೋ ಆಪರೇಷನ್ ಮಾಡಿ ಮತ್ತೆ ಅಲ್ಲಿ ವ್ಯಾಕ್ಸಿನ್ ಮಾಡ್ತಾ ಇದೀವಿ, ಎಲ್ಲ ಕಡೆ ಕ್ಲೋಸ್ ಆಗಿದೆ. ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ನೀವು ಪ್ರತಿಯೊಂದು ವಲಯದಲ್ಲಿ ನಾಯಿಗಳಿಗೆ ಕಡಿವಾಣ ಹಾಕೋದಿಕ್ಕೆ ಸಪರೇಟ್ ಆಗಿ ನೀವು ಒಂದು ಹಾಸ್ಪಿಟಲ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಇರುವಂತಹದ್ದು ಮತ್ತೆ ಪುನರ್ ನಿರ್ಮಾಣ ಓಪನ್ ಮಾಡಬೇಕು. ಇದು ಬಿಟ್ಟು ಇವತ್ತು ಯಾವುದೇ ಆಲ್ಮೋಸ್ಟ್ ಆಲ್ ಝೋನ್ ಅಲ್ಲಿ ನಾಯಿಗಳನ್ನ ಕರ್ಕೊಂಬಂದು ABC ಮಾಡುವಂತ ಆಪರೇಷನ್ ಇಲ್ಲ. ನೀವು ಯಾವುದೇ ರಸ್ತೆಗಳಲ್ಲಿ ನೀವು ಕ್ಯಾಮ್ರಾಗಳು ತಗೊಂಡೋಗಿ, ಎಲ್ಲಾ ರಸ್ತೆಯಲ್ಲಿ ಇವತ್ತು ನಾಯಿಗಳು ಅವಳಿ ಜಾಸ್ತಿ ಆಗಿದೆ, ಎಲ್ಲ ಕಡೆ ಜಾಸ್ತಿ ಆಗಿದೆ. ವ್ಯಾಕ್ಸಿನ್ ಮಾಡಿದೀವಾ, ವ್ಯಾಕ್ಸಿನ್ ಮಾಡಿಲ್ವಾ, ಈ ಪರಿಸ್ಥಿತಿ. ಲೆಕ್ಕ ಬರ್ಕೊಳ್ಳೋದಷ್ಟೇ, ಎಷ್ಟು ನಾಯಿಗಳಿದೆ ಅಷ್ಟು ಲೆಕ್ಕ ಬರ್ಕೊ. ಎಷ್ಟು ವ್ಯಾಕ್ಸಿನ್ ಮಾಡಿದೆ, ನಾಯಿಗಳೇನು ಮಾತಾಡಕ್ ಬರಲ್ಲ. ಎಷ್ಟು ವ್ಯಾಕ್ಸಿನ್ ಮಾಡಿದ್ವಿ ಲೆಕ್ಕ ಬರ್ಕೊಳ್ಳಿದು. ಈ ಪರಿಸ್ಥಿತಿ ಮಾಡಿದ್ರೆ ಯಾವ ಪುಣ್ಯಾತ್ಮ ಚಿಕನ್ ಬಿರಿಯಾನಿ ತಗೊಂಡೋಗಿ ನಾಯಿಗಳಿಗೆ ಹಾಕೋ ಪುಣ್ಯಾತ್ಮ ಕೊಟ್ಟರು ಅಂತ ಅವರೇ ಹೇಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನುಡಿಮುತ್ತು ಹೇಳ್ಬೇಕು. ದಯಮಾಡಿ ಯಾವ ಪುಣ್ಯಾತ್ಮ ಹೇಳಿದ್ರು, ಏನು ಆದೇಶ ಯಾತಕ್ಕೋಸ್ಕರ ಮಾಡಿದ್ರು ಟೆಂಡರ್ 2,80,00,000 ಇದ್ರೆ ಇವತ್ತು ಬೆಂಗಳೂರು ನಗರದ ಸುಮಾರು 5,000 ವಿದ್ಯಾರ್ಥಿಗಳಿಗೆ ಇವತ್ತು ಶೂ ಸಿಗ್ತಾ ಇತ್ತು, ಪೌಷ್ಟಿಕ ಆಹಾರ ಸಿಕ್ತಿತ್ತು. ಎಲ್ಲವೂ ಗಾಳಿಗೆ ತೂರಿ ಇವತ್ತು ಲೂಟಿ ಮಾಡೋದು. ನೋಡಿ ಇಂದಿರಾ ಕ್ಯಾಂಟೀನ್, ನೋಡಿ ಎಷ್ಟು ಇಂದಿರಾ ಕ್ಯಾಂಟೀನ್ ಮುಟ್ಟಿದ್ದಾರೆ ಇವತ್ತು. ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ಷೇತ್ರದಲ್ಲಿ ಬಡವರಿಗೋಸ್ಕರ ಮುಖ್ಯಮಂತ್ರಿಗಳ ಒಂದು ಆಸೆ ಇತ್ತಲ್ಲ, ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು, ಅದಕ್ಕೋಸ್ಕರ ಬಡವ್ರಿಗೆ ಹಾಕಬೇಕು. ಎಲ್ಲ ಇಂದಿರಾ ಕ್ಯಾಂಟೀನ್ ಕ್ಲೋಸ್, ಆಲ್ಮೋಸ್ಟ್ ಆಲ್ 60% ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಫಸ್ಟ್ ಅದು ಓಪನ್ ಮಾಡಿಸಿ, ಅದಕ್ಕೆ ದುಡ್ಡು ಹಣ ಬಿಡುಗಡೆಯನ್ನ ಮಾಡಿ. ನಾವು ಅದಕ್ಕೆ ತಕರಾರು ಮಾಡ್ತಿಲ್ಲ, ಬಡವ್ರಿಗೆ ಊಟ ಆಗುತ್ತೆ. ಇವತ್ತು ಬರೀ ಒಂದು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಮಾಡುವಂತ ಈ ಒಂದು ಯೋಜನೆನ ಕೈ ಬಿಡಬೇಕು ಅಂತ ಅನ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಸಪ್ತಗಿರಿ ಗೌಡರು ನಮ್ಮ ಅಧ್ಯಕ್ಷರು, ಉಮೇಶ್ ಶೆಟ್ಟಿ ಇದ್ದಾರೆ, ಗಣೇಶ್ ಅವರಿದ್ದಾರೆ, ನಮ್ಮೆಲ್ಲಾ ಶಾಸಕರು ನಾವು ಇದ್ರ ಬಗ್ಗೆ ಒಂದು ಮುಖ್ಯಮಂತ್ರಿಗಳಿಗೆ ಮತ್ತೆ ಕಮಿಷನರ್ ಕೂಡ ಒಂದು ಮನವಿಯನ್ನ ಕೊಡ್ತೀವಿ. ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಅವ್ರನ್ನ ಮೇಲೆ ಸಸ್ಪೆಂಡ್ ಮಾಡುವಂತದ್ದು, ಡಿಸ್ಮಿಸ್ ಮಾಡುವಂತದ್ದು ಮಾಡಬೇಕು ಅಂತ ಮಲ್ಲಿ ಕೇಳ್ತಿದ್ದ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇವಾಗ ನಾಯಿಗಳು ಇವತ್ತಿಂದ ಅಲ್ಲ, ಈ ಬೆಂಗಳೂರು ನಗರಕ್ಕೆ ನಾಯಿ ಏನು ಹೊಸದಲ್ಲ. ಇವತ್ತು NGOಗಳು ಅನೇಕ ಮನೆಯಿಂದ ಇದುವರೆಗೆ ಹಾಕಿದ್ದಾರೆ. ನಾಯಿಗಳು ಬೆಳಿತಾನೆ ಇದೆ, ಆಗ್ತಾರೆ ದೃಷ್ಟಿಯಿಂದ. ಮಹಾನಗರ ಪಾಲಿಕೆ ಬೆಳಗ್ಗೆ ಆಗ್ತಾರೆ. ಮಹಾನಗರ ಪಾಲಿಕೆ ಕರ್ತವ್ಯ ಏನು? ನಾವು ತೆರಿಗೆ ಮಾಡ್ತೀವಿ, ತೆರಿಗೆಯಿಂದ ನಾವು ಮೂಲಭೂತ ಸೌಕರ್ಯಗಳು ಮಾಡ್ತೀವಿ ನಾವು. ಇದನ್ನ ಬಿಟ್ಟು ನೀವು ನಾಯಿಗಳಿಗೆ ನಾವು ನಿಯಂತ್ರಣ ಮಾಡ್ಬೇಕು ನಾವು ಮಹಾನಗರ ಪಾಲಿಕೆಯಿಂದ. ಅದಕ್ಕೋಸ್ಕರ ನಮ್ದು ಇಲಾಖೆ ಇದೆ. ಯಾತಕ್ಕೆ ಇಲಾಖೆ ಇದೆ? ಪ್ರಾಣಿಗಳನ್ನ ನಿಯಂತ್ರಣ ಮಾಡೋದಕ್ಕೆ, ಬೀದಿ ಪ್ರಾಣಿಗಳನ್ನ ಅದು ಆ ನಿಯಂತ್ರಣ ಮಾಡಬೇಕು. ನಾವು ಆಪರೇಷನ್ ಮಾಡಿಸ್ಬೇಕು. ಯಾವ್ದೋ ಹುಚ್ಚ ರೈಬೀಸ್ ನಾಯಿಗಳು ಇದ್ರೆ ತಗೊಂಡೋಗಿ ಅದನ್ನ ಬೇರೆ ಇದು ಕಳಿಸುವಂತದ್ದು, ಇದೆಲ್ಲವೂ ಕೂಡ ನಾವು ನಿಯಂತ್ರಣ ಮಾಡಬೇಕೇ ಹೊರತು ಊಟ ಹಾಕಿ ಚಿಕನ್ ನಾಳೆ ಬೆಳಗ್ಗೆ ಏನಾಗುತ್ತೆ, ನಾಯಿಗಳ ಏನು ಒಂದು ಇದು ಅಂತಂದ್ರೆ ನಾಳೆ ಬೆಳಗ್ಗೆ ಚಿಕನ್ ಏನೋ ಹಾಕ್ತಾರೆ, ಮೂಳೆಗಳು ಹಾಕ್ತಾರೆ. ಎಲ್ಲೊಂದ್ ಕಡೆ ಒಂದ್ಸಲ ಬರಲಿದ್ದಾಗ ಅದೇ ಅವ್ರಿಗೆ ಮಾತ್ರ ಇರ್ತದೆ, ನಾಯಿಗಳು ಪ್ರೀತಿ ಇರ್ತದೆ. ಯಾರಿಗೆ ನಮಗೆ ನಾಯಿ ಪ್ರಿಯರು ಊಟ ಹಾಕ್ತಾರೆ ಅವ್ರಿಗೆ ಮಾತ್ರ. ಮಿಕ್ಕರು ಯಾರು ಹೋದ್ರೆ ಹಂಗೆ ಕಚ್ಕೊಂತದೆ. ಎಷ್ಟು ಮಕ್ಕಳು ಸತ್ತೋಗಿದ್ದಾರೆ ಇವತ್ತು, ಎಷ್ಟು ಕಡೆ ಇವತ್ತು ರಕ್ತ, ಇವತ್ತು ಮಾಂಸವನ್ನ ಕಿತ್ಕೊಂಡು ತಿನ್ಕೊಂಡವೆ. ಈ ದೃಷ್ಟಿಯಿಂದ ದಯಮಾಡಿ ಡಾಗ್ ಪಾರ್ಕ್ ಮಾಡಿ ಯಾರು ಬೇಡ ಅಂತಾರೆ. ಅಲ್ಲ, ನಾವೆಲ್ಲ ಒಂದು ಬೆಂಗಳೂರು ನಗರದ ಇವತ್ತು ಏನಾಗಿದೆ ಅಂತಂದ್ರೆ ಬೆಂಗಳೂರು ನಗರದ ನಾಯಿಗಳು ಪುಣ್ಯ ಮಾಡಿದೆ ಸರ್ಕಾರದಿಂದ. ತುಮಕೂರು ನಾಯಿಗಳಿಗೆ ಅನ್ನ ಸಾಂಬಾರ್ ಇಲ್ಲ, ಮೈಸೂರು ನಾಯಿಗಳಿಗೆ ಒಂದ್ ಎಲುಬು ಇಲ್ಲ, ಚಿತ್ರಾನ್ನ ಇಲ್ಲ. ಹುಬ್ಳಿ ಧಾರವಾಡ ಯಾವ ನಾಯಿಗಳಿಗೆ, ಬೆಂಗಳೂರು ನಾಯಿಗಳೇ ಪುಣ್ಯ ಮಾಡವೆ. ಅದಕ್ಕೆ ದಯಮಾಡಿ ಯಾವುದು ಮಾಡಬೇಡಿ, ದಯಮಾಡಿ ತೆರಿಗೆ ಹಣವನ್ನ ಡೆವಲಪ್ಮೆಂಟ್ ಮಾಡಿ. ಬೆಂಗಳೂರು ನೋಡಿ, ಅದು ನಮ್ಮ ಕಲ್ಪನೆ ಏನಿದೆ, ಆ ಕಲ್ಪನೆಯನ್ನ ಮಾಡಬೇಕು ಅಂತ ಕೇಳ್ತೀವಿ. ಸರ್, ನಾವು ಕಳೆದ ಅಸೆಂಬ್ಲಿಯಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ಸನ್ಮಾನ್ಯ ನಮ್ಮ ನಾಯಕರಾದಂತ ಆರ್ ಅಶೋಕ್ ಅವರು, ವಿಜಯೇಂದರ್ ಅವರು, ಮತ್ತೆ ಎಲ್ಲ ನಾವೆಲ್ಲ ಬಿಜೆಪಿಯ ಶಾಸಕರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ದಯಮಾಡಿ ನಮ್ಮ ಕ್ಷೇತ್ರಕ್ಕೂ ಕೊಡಿ, ಡೆವಲಪ್ಮೆಂಟ್ ಮಾಡಿ. ನಿಮ್ಮ ಪರಿಕಲ್ಪನೆ ಏನು? ಇವತ್ತು ಬ್ರಾಂಡ್ ಬೆಂಗಳೂರು, ಇಡೀ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಆಗಬೇಕು. ಕೆಲವು ಕ್ಷೇತ್ರಗಳಿಗೆ ನೀವು ಕೋಟಿಗಟ್ಟಲೆ ಅಮೌಂಟ್ ಕೊಡ್ತೀರಾ, ಪಕ್ಕದ ಕ್ಷೇತ್ರ ಬಡ ಕ್ಷೇತ್ರಗಳು ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲ ಚೆನ್ನಾಗಿರ್ಬೇಕು. ನಮ್ಮ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಪಾರ್ಕ್ ಡೆವಲಪ್ಮೆಂಟ್, ಎಲ್ಲ ರಸ್ತೆಗೂ ಡೆವಲಪ್ಮೆಂಟ್ ಆಗಿತ್ತು.
ಒಂದೊಂದು ಕ್ಷೇತ್ರಕ್ಕೆ 100, 200, 300 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ಇವತ್ತು ಎಷ್ಟೋ ಜನ ರೋಡ್ ಆಕ್ಸಿಡೆಂಟ್ ಸಾಯ್ತಾ ಇದ್ದಾರೆ. ಇವತ್ತು ಸಮಸ್ಯೆಗಳಾಗಿದೆ. ಇವತ್ತು ಈ ದೃಷ್ಟಿಯಿಂದ ಬೆಂಗಳೂರು ನಗರ ಅಭಿವೃದ್ಧಿ ಪಡಿಸಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.